ಅದಕ್ಕೆ ನಾನು ಹೇಳ್ತೀನಪ್ಪ ಅಂದರೆ, ಯಾರು ನಮ್ಮ ಮೀಸಲಾತಿ ಪರ ಹೋರಾಟ ಮಾಡ್ತಾರೆ ಕರ್ಕೊಂಡು ಹೋರಾಟ ಮಾಡ್ತಾರೆ, ಯಾರು ವಿರೋಧ ಮಾಡ್ತಾರೋ ಅಂಥವ್ರು ಜನ ದೂರ ಇಟ್ಬಿಟ್ಟಿದ್ದಾರೆ. ಹಾಗಾಗಿ ಒಳ್ಳೆಯವ್ರು ಕರ್ಕೊಂಡು ಒಳ್ಳೆಯವ್ರು, ಯಾಕೆ ನಾವು ಮೊದಲು ಎಲ್ಲರೂ ನಮ್ಮವ್ರ ನಂಬಿದ್ವಿ. ಹೋರಾಟ ಮಾಡಿದ ಗಟ್ಟಿ ಕಾಳುಗಳು ಉಳಿತವು, ಜೋಳು ಕಾಳುಗಳು ದೂರ ಹೋಗ್ತವೆ. ಅದು ಸಹಜ, ಪ್ರಕೃತಿ ನಿಯಮ. ನಂಬಬೇಕು, ನಂಬ್ತೇವೆ. ನಮ್ದವ್ರಿಗೆ ನಡಿ ಕೈ ಕೊಡ್ತಾರೆ ಅಂತ ಯಾರಿಗೆ ಗೊತ್ತಿತ್ತು. ದೇವ್ರು ಹೊಡ್ಕೊಳ್ತಾರೆ, ಜನ ಹೊಡ್ಕೊಳ್ತಾರೆ. ಯಾರು ನಮ್ಮನ್ನು ನಿರಂತರ ಗಟ್ಟಿಯಾಗಿ ಉಳ್ಕೊಂತಾರೆ ಅಂಥವ್ರು ಕರ್ಕೊಂಡು ಪ್ರಾಮಾಣಿಕವಾಗಿ ನ್ಯಾಯ ಕೊಡ್ತಾರೆ. ನಾನು ಸದ್ಯಕ್ಕೆ ಅವರಿಗೆ ಈಗ ನಾನು ಎಚ್ಚರಿಕೆ ಕೊಡ್ತೀನಿ, ಜನ ಎಚ್ಚರಿಕೆ ಕೊಟ್ಟ ಅವ್ರು ಯಾರು ಕೊಡಕಂದ್ರೆ ಜನರು ಉತ್ತರ ಕೊಡ್ತಾರೆ. ಅವ್ರಿಗೆ ನಾವು ಗುರುಗಳಾಗಿ ಅವರಿಗೆ ಸೋರಿಸಿ ಅವ್ರಿಗೆ ತಪ್ಪು ಮಾಡ್ಯಾರ ಅಂತ ಶಿಕ್ಷೆ ಕೊಡು ನಾವು ಮಾಡೋಕ್ಕೋಲ್ಲ. ನಮಗೇನು ಒಂದು ಕಾಲದಲ್ಲಿ ಆದರೂ ನಮಗೆ ಬೆಂಬಲ ಕೊಟ್ಟರಂತ ಕೃತಜ್ಞತೆ ಇಟ್ಕೊಂಡಿದ್ದೀನಿ. ಜನ ಯಾರ್ಯಾರಿಗೆ ಏನೇನು ಮಾಡ್ಬೇಕು ಅಂತ ಜನ ತೀರ್ಮಾನ ಮಾಡ್ತಾರೆ. ನೋಡ್ರಿ, ಅವರೆಲ್ಲರೂ ನಮ್ಮವರೇ. ಯಾವುದೋ ಒಂದು ಅಜ್ಞಾನಕ್ಕೋ ಯಾವುದೋ ಅಧಿಕಾರ ಆಸೆಗೆ ಮೋಸ ಮಾಡಿರ್ಬೋದು. ಮುಂದೆ ಮತ್ತೆ ಪರಿವರ್ತನೆ ಆಗ್ಬೋದು, ಯಾರು ಹೇಳಕ್ಕಾಗಲ್ಲ. ಇದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಲ್ಲ, ನೀವು ಆಯೋಗದಿಂದ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕಲ್ಲ. ನಾವು ಕರೆಕ್ಟ್ ಯಾರ ಕೇಸಿಗೆ ಸಂಬಂಧಪಟ್ಟು ಯಾರು ಯೋಗ್ಯರ ಅಂತವ್ರಿಗೆ ಮನವರಿಕೆ ಮಾಡಿದ್ದೀವಿ, ಅಂಥವ್ರು ಟೀಮ್ನಾಗಿದ್ದಾರೆ ಸರ್. ಈಗ ಇದು ರೀಜನಲ್ ಆಫೀಸಸ್ ಇದೆ, ಈಗ ತಮ್ ಕಮಿಷನ್ ಅದು ಬಾಡಿ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿದು ರೀಜನಲ್ ಆಫೀಸ್ ತಮ್ಮ ಸುವರ್ಣಸೌಧದಲ್ಲಿ ಶಿಫ್ಟ್ ಆಗಬೇಕು ಅಂತ ಒಂದು ನಿರ್ಣಯ ಆಗಿತ್ತು. ಅದು ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ನೀವು ಸ್ವಲ್ಪ ಕರೆಕ್ಟಾಗಿ ತಿಳ್ಕೊಳ್ಳಿ. ರೀಜನಲ್ ಆಫೀಸ್ ಅದರ ಪ್ರಾದೇಶಿಕ ಕಚೇರಿ ಬೇರೆ, ಸಂಪರ್ಕ ಮಾಡ್ತಕ್ಕಂಥ ಅನುಕೂಲವಾದ ಸ್ಥಳ ಬೇರೆ. ನಾವು ಲಾಸ್ಟ್ ಟೈಮ್ ನಾನೇ ಬಂದಾಗ ಮಾರ್ಚ್ನಲ್ಲಿ ಬಹುಶಃ ಇಲ್ಲಿ ಯಾವಾಗ ಜನರಿಗೆ ಹೇಳಿದರು, ಉಳುವಲ್ಲಿ ಹೇಳಿದರು, ಇಲ್ಲಿ ಸಂಪರ್ಕ ಮಾಡಬೇಕಾದ್ರೆ ಜನರಿಗೆ ಏನಾದ ಸ್ಥಳ ಬೇಕಂತ. ಆಗ ಅವರು ಡಿ ಸಿ ದವರು ಹೇಳಿದರು, ನೀವು ಮಾಡಿದರೆ ನಾವು ಅಲ್ಲಿ ಸುವರ್ಣಸೌಧದಲ್ಲಿ ಒಂದು ಪ್ಲೇಸ್ ಕೊಡ್ತೀವಿ. ಈಗೇನಾಗಿದೆ, ಬಾರ್ಡರ್ ಬರೀ ಬೆಳಗಾವಿ ಅಷ್ಟೇ ಬರೋದಿಲ್ಲ, ಕಾಸರಗೋಡು ಇದೆ, ಬೀದರ್ ಕಡೆ ಒಟ್ಟು 666 ಎಷ್ಟು ಬೇರೆ ಬೇರೆ ಬರ್ತಾವೆ. ಆಂಧ್ರ ಇದೆ, ಮಹಾರಾಷ್ಟ್ರ ಇದೆ, ಕೇರಳ ಇದೆ. ಅದಕ್ಕೆ ಬಾರ್ಡರ್ದಾಗೆ ಆಫೀಸ್ ಮಾಡೋಕ್ಕಂತ ಪ್ರಶ್ನೆ ಪ್ರಾದೇಶಿಕ ಕಚೇರಿ. ಆದರೆ ಕನ್ನಡಿಗರಿಗೆ ಅನುಕೂಲವಾಗೋ ದೃಷ್ಟಿಯಿಂದ ಒಂದು ಸಂಪರ್ಕ ಸ್ಥಳ ಮಾಡಿ ಸ್ಥಳದ ಅವಕಾಶ ಮಾಡಿಕೊಡಬೇಕು. ಅಲ್ಲಿ ಒಬ್ಬರು ಸಂಪರ್ಕ ಅಧಿಕಾರಿ ಅಂತ ಒಬ್ಬರು ಗೌರ್ಮೆಂಟ್ ಕಡೆಯಿಂದ ಇರಬೇಕಾಗಿದೆ.